ಆತ್ಮೀಯ ಭಾವಸಾರ್ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಮೈಸೂರಿನ ಹೆಬ್ಬಾಳ 1ನೇ ಹಂತದಲ್ಲಿರುವ ಪ್ರಸಿದ್ಧ ಶ್ರೀ ಜ್ಞಾನೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಇತ್ತೀಚೆಗೆ ನಡೆದ ಶಾಲಾ ವಾರ್ಷಿಕೋತ್ಸವದಲ್ಲಿ ಶಾಲೆಯ ವಿದ್ಯಾರ್ಥಿಗಳ ಹಾಡು, ನೃತ್ಯ ಗಮನ ಸೆಳೆಯಿತು. ಕಡಿಮೆ ಶುಲ್ಕ, ಉತ್ತಮ ಶಿಕ್ಷಣ ನೀಡುವ ಉದ್ದೇಶ ಹೊಂದಿರುವ ಶಾಲೆಯಲ್ಲಿ ಪ್ರಿ ಕೆಜಿ, LKG, UKG ಜೊತೆಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಟ್ಟಾರೆ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ. ಇಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆಯುತ್ತಿದ್ದಾರೆ. ಉತ್ತಮ ಪರಿಸರ, ವಿಶಾಲ ಆವರಣ ಹೊಂದಿರುವ ಶಾಲೆಯ 21ನೇ ಶಾಲಾ ವಾರ್ಷಿಕೋತ್ಸವದಲ್ಲಿ ವಿದ್ಯಾರ್ಥಿಗಳು ಹಾಡು, ನೃತ್ಯಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಪೋಷಕರು ಮತ್ತು ಹೆಬ್ಬಾಳ ಮತ್ತು ಸುತ್ತಮುತ್ತಲಿನ ಬಡಾವಣೆಗಳ ಜನರು ವಿದ್ಯಾರ್ಥಿಗಳ ನೃತ್ಯ ಪ್ರದರ್ಶನವನ್ನು ನೋಡಿ ಸಂತಸಪಟ್ಟರು. ಕೃತಿಕ ಮತ್ತು ತಂಡದ ಉತ್ತಮ ನೃತ್ಯ ಪ್ರದರ್ಶನದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಯಿತು. ನಂತರ ಪ್ರಿ ಕೆಜಿ ಮಕ್ಕಳ ಇಂಗ್ಲಿಷ್ ಹಾಡು, LKG ಮಕ್ಕಳ ಮೇರಾವಾಲಾ ಮತ್ತು ಅಪ್ಪು ಡ್ಯಾನ್ಸ್, 5ರಿಂದ 6ನೇ ತರಗತಿಯ ಮಕ್ಕಳ ಗರ್ಭಾ ಡ್ಯಾನ್ಸ್, UKG ಮಕ್ಕಳ ಜೊತೆಯಲ್ಲಿ ನೃತ್ಯ, ಶಮಿತಾ ಮತ್ತು ತಂಡದಿಂದ ಕೋಲಾಟ, 1ನೇ ತರಗತಿ ಮಕ್ಕಳ ರೆಟ್ರೋ ಡ್ಯಾನ್ಸ್, 2ನೇ ತರಗತಿ ಮಕ್ಕಳ ಗೋವನ್ ಜಾನಪದ ನೃತ್ಯ, ದೀಕ್ಷಿತಾ ಮತ್ತು ತಂಡದ ಯಕ್ಷಗಾನ, 3ನೇ ತರಗತಿ ಮಕ್ಕಳ ಜೋಕರ್ ಡ್ಯಾನ್ಸ್, 4ನೇ ತರಗತಿ ಮಕ್ಕಳಿಂದ ಆಂಜನೇಯ ನೃತ್ಯ, 5 ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳ ಸ್ಯಾಂಡಲ್ವುಡ್ ಹೀರೋಸ್, 7ರಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಪಾಶ್ಚಾತ್ಯ ಸಂಗೀತ, 7ರಿಂದ 10ನೇ ತರಗತಿ ವಿದ್ಯಾರ್ಥಿನಿಯರ ಪಾಶ್ಚಾತ್ಯ ನೃತ್ಯ ಗಮನ ಸೆಳೆಯಿತು. ಈ ಪೈಕಿ ಭೂಮಿಕಾ ಮತ್ತು ತಂಡದ ಅಸುರನನ್ನು ಸಂಹರಿಸುವ ನವದುರ್ಗೆ ನೃತ್ಯ ಹಾಗೂ 5, 7 ಮತ್ತು 8ನೇ ತರಗತಿಯ ಮಕ್ಕಳ ಯೋಗ ಪ್ರದರ್ಶನ ಸಭಿಕರಿಂದ ಕರತಾಡನ ಮೆಚ್ಚುಗೆ ಗಳಿಸಿತು. ಇದೇ ವೇಳೆ ಆಟೋಟ ಸ್ಪರ್ಧೆಗಳ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ವಿವಿಧ ಗಣ್ಯರನ್ನು ಗೌರವಿಸಲಾಯಿತು. ಮುನ್ನ ರಂಗುರಂಗಿನ ವೇದಿಕೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಮೈಸೂರು ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ S. ರೇವಣ್ಣ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, 250 ಜನ ಪೋಷಕರು ಈ ಶಾಲೆಯ ಗುಣಮಟ್ಟದ ಶಿಕ್ಷಣವನ್ನು ನಂಬಿ ತಮ್ಮ ಮಕ್ಕಳನ್ನು ಇಲ್ಲಿಗೆ ದಾಖಲು ಮಾಡಿದ್ದಾರೆ. ಅಥವಾ ಅವರ ಪೋಷಕರು ಇವತ್ತಿನ ವೇಗವಾಗಿ ಸಾಗ್ತಾ ಇರತಕ್ಕಂತಹ ಜಗತ್ತಿಗೆ ಅನುಗುಣವಾಗಿ ತಮ್ಮ ಮಕ್ಕಳನ್ನು ಸಜ್ಜುಗೊಳಿಸಬೇಕು ಅಂತ ಹೇಳಿ ಬಯಸ್ತಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇವತ್ತು ಅತಿ ವೇಗವಾದಂತಹ ಬೆಳವಣಿಗೆ ಆಗ್ತಾ ಇದೆ. ಒಂದು ಸಾಧಾರಣವಾದಂತಹ ಶಿಕ್ಷಣವನ್ನು
ಒಂದು ಶಾಲೆ ಕೊಡ್ತಾ ಇದೆ ಅಂತಂದಾಗ ಆ ಶಾಲೆಗೆ ಯಾರೂ ಕೂಡ ಮಕ್ಕಳನ್ನು ದಾಖಲು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾವುದೇ ಒಬ್ಬ ತಂದೆ ತಾಯಿ ಮಕ್ಕಳ ಏಳಿಗೆಗಾಗಿ ದುಡಿತಾರೆ, ಮಕ್ಕಳ ಏಳಿಗೆಗಾಗಿ ಬದುಕ್ತಾರೆ. ನನ್ನ ಮಗು ಉತ್ತಮವಾದಂತಹ ಶಿಕ್ಷಣವನ್ನು ಪಡಿಬೇಕು, ನನ್ನ ಮಗು ನಾಳೆ ದಿನ ಈ ಜಗತ್ತಿನಲ್ಲಿ, ಈ ಸ್ಪರ್ಧಾ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲಬೇಕು ಅನ್ನುವಂಥದ್ದು ಪೋಷಕರ ಅಭಿಲಾಷೆ ಆಗಿರ್ತದೆ. ಆ ನಿಟ್ಟಿನಲ್ಲಿ ಈ ಶಾಲೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ ಅಂತ ಹೇಳಿ ಭಾವಿಸ್ಬೇಕಾಗ್ತದೆ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂತಹ ಅನೇಕ ಗಣ್ಯರು ಈ ಶಾಲೆಯ ಏಳಿಗೆಗಾಗಿ ಕೈ ಜೋಡಿಸಿದ್ದಾರೆ. ಎಲ್ಲ ಸಮಾನ ಮನಸ್ಕರು ಒಟ್ಟುಗೂಡಿ ಒಂದು ಸುಸಜ್ಜಿತವಾದಂತಹ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿ ಉತ್ತಮ ಶಿಕ್ಷಕರನ್ನು ಕೂಡ ನೇಮಕ ಮಾಡಿಕೊಂಡು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಮುಖ್ಯ ಶಿಕ್ಷಕರು ತಮ್ಮ ವರದಿಯಲ್ಲಿ ಮಂಡಿಸಿದ ಹಾಗೆ 2023-24ನೇ ಸಾಲಿನಲ್ಲಿ ಈ ಶಾಲೆ 10ನೇ ತರಗತಿಯಲ್ಲಿ 100% ಫಲಿತಾಂಶವನ್ನು ದಾಖಲು ಮಾಡಿ ಪೋಷಕರ ಮೆಚ್ಚುಗೆಯನ್ನು ಗಳಿಸಿದೆ. ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಜ್ಞಾನೇಶ್ವರಿ ವಿದ್ಯಾಸಮಿತಿಯ ಚೇರ್ಮನ್ ಜಯರಾಮರಾವ್ ಲಾಳಿಗೆ ಮಾತನಾಡಿ, ಒಳ್ಳೆಯ ವಿದ್ಯಾಭ್ಯಾಸ ನೀಡುವ ಉದ್ದೇಶವಿದೆಯೇ ಹೊರತು ಹಣ ಮಾಡುವ ಉದ್ದೇಶ ನಮ್ಮದಲ್ಲ. 10ನೇ ತರಗತಿವರೆಗೆ ಇರುವ ಶಾಲೆಯಲ್ಲಿ ಮುಂದೆ PUC ತರಗತಿಗಳನ್ನು ಆರಂಭಿಸುವ ಪ್ರಯತ್ನ ನಡೆದಿದೆ ಎಂದರು. ಪ್ರತ್ಯೇಕ ಕೊಠಡಿಯನ್ನು ನಾವು ಕೊಟ್ಟಿದ್ದೀವಿ. ಹಾಗೆ ಜೊತೆಗೆ ಲೈಬ್ರರಿ ಇದೆ, ಸ್ಮಾರ್ಟ್ ಕ್ಲಾಸಸ್ ನಡೀತಾ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ದೊಡ್ಡ ಒಂದು ಹಾಲ್ ಇದೆ ನಮಗೆ ಕಾರ್ಯಕ್ರಮಗಳಿಗೆ. ಜೊತೆಗೆ ಒಂದು ದೊಡ್ಡ ಪ್ಲೇಗ್ರೌಂಡ್ನ ಕೂಡ ಅರೇಂಜ್ ಮಾಡಿದ್ದೀವಿ ನಾವು. ಇಲ್ಲಿ ನಮ್ಮ ಶಾಲೆಯಲ್ಲಿ ನಿವೃತ್ತ ಶಿಕ್ಷಕರಿಂದ ಇದೆ, ಅವರಿಂದ ಒಳ್ಳೆಯ ವಿದ್ಯಾಭ್ಯಾಸವನ್ನು ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅದರ ಫಲಿತವಾಗಿ ನಾವು ಪ್ರತಿ ವರ್ಷ ಕಳೆದ SSLCಯಿಂದ 100% ಫಲಿತಾಂಶ ಬರ್ತಾ ಇರೋದು ನಮ್ಗೆ ಒಳ್ಳೆಯ ಹೆಮ್ಮೆ ವಿಚಾರ ಇದು. ಈ ಸಂದರ್ಭದಲ್ಲಿ ಈ ನಮ್ಮ ಶಾಲೆ ಇಷ್ಟು ಅಭಿವೃದ್ಧಿ ಆಗೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ಶಾಲಾ ಆಡಳಿತ ಮಂಡಳಿಯವರು, ನಮ್ಮ ಶಾಲೆಯ ಶಿಕ್ಷಕ ವೃಂದದವರು, ನಮ್ಮ ಈ ಮೊಹಲ್ಲಾ ನಿವಾಸಿಗಳು, ನಮ್ಮ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಮೊಹಲ್ಲಾನೇತರ ಜೊತೆ ವಿದ್ಯಾರ್ಥಿಗಳ ಪೋಷಕರ ಜೊತೆ ಎಲ್ಲರೂ ಸೇರಿ ನಮ್ಮ ಸಹಕಾರ ನೀಡ್ತಾ ಇದ್ದಾರೆ. ತಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸೋದನ್ನ ಇಷ್ಟಪಡ್ತೇನೆ. ನಮ್ಮ ಶಾಲೆ ಈ ಮಟ್ಟದಲ್ಲಿ ನಡೀತಾ ಇದ್ದು ಕೂಡ ನಾವು ಶಾಲೆಯಲ್ಲಿ ಫೀಸನ್ನು ಭಾಳ ಕಡಿಮೆ ಮಟ್ಟದಲ್ಲಿ ಇರ್ತೀವಿ. ನಮ್ಮ ಶಾಲೆ ಆಡಳಿತ ಮಂಡಳಿ ಮುಖ್ಯ ಉದ್ದೇಶ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದನ್ನ ಸಂಪಾದನೆ ಮಾಡಬೇಕು, ಹಣ ಮಾಡಬೇಕು ಅಂತ ಏನೂ ಇಲ್ಲ. ಎಲ್ಲರೂ ಗ್ರ್ಯಾಜುಯೇಟ್ಸ್ ಇದ್ದಾರೆ. ಜೊತೆಗೆ ಎಲ್ಲರೂ ಕೂಡ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ನಾನು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದನ್ನ ಇಷ್ಟಪಡ್ತೇನೆ. ನಮ್ಮ ಶಾಲೆಯಲ್ಲಿ ಮುಂದೆ PUC ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಸಮಾರಂಭದಲ್ಲಿ ಮೈಸೂರು ಭಾವಸಾರ ಕ್ಷೇತ್ರೀಯ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಸತ್ಯನಾರಾಯಣರಾವ್ ಸುಲಾಖೆ, ಶ್ರೀ ಜ್ಞಾನೇಶ್ವರಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿ NR ರಾಜೇಶ್ ನಾಯಕ್, ಖಜಾಂಚಿ LT ರವೀಂದ್ರನಾಥ್ ಲಾಲೆ, ಸದಸ್ಯರಾದ ಗಿರೀಶ್ N ಲಾಳಿಗೆ, ಮಹೇಶ್ ಅಂಚಳ್ಕರ್, ರವೀಂದ್ರನಾಥ್ ಕಾಕಡೆ, ಅರವಿಂದ ರೇಳೆಕರ್, ರಮೇಶ್ ನಾಜ್ರೆ, ಅರುಣ್ಕುಮಾರ್ ಶೇರ್ಕರ್ ಇನ್ನಿತರರು ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕ D ನಂಜುಂಡಸ್ವಾಮಿ ಶಾಲಾ ವರದಿ ಮಂಡಿಸಿದರು. ಶಿಕ್ಷಕಿಯರಾದ MS ಭಾಗ್ಯಶ್ರೀ ಸ್ವಾಗತಿಸಿ N ನಂದಿನಿ ಎಲ್ಲರಿಗೂ ವಂದಿಸಿದರು. ಶಿಕ್ಷಕಿ ಸಹನಾ ಶಾನಭಾಗ ನಿರೂಪಣೆ ಮಾಡಿದರು. ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಭಾವಸಾರ್ ಚಾನಲ್, ಲೈಕ್, ಶೇರ್ ಅಂಡ್ ಕಾಮೆಂಟ್.